ಹಾಯ್ ಆಲ್ ವೆಲ್ಕಮ್ ಟು ಸ್ಮಿತಾ ಶೆಟ್ಟಿಸ್ ಚಾನಲ್. ನಾನು ಕಪಿಲ್ ಮಾಲಿಗೆ ಬಂದೀವಿ ಯಾಕಂದ್ರೆ ವಾಯುನ ಕರಿ ಎರಿದೈತಿ 5 ವರ್ಷದ ತನಕ ಹುಡುಗರು ಕರಿ ಎರಿತಾರಲ್ಲ. ಸೊ ವಾಯುನಿದು 2ನೇ ವರ್ಷ. ನಾನು ಬರೀ ಕರಿ ಅಷ್ಟೇ ಎರೆಯಂಗಿಲ್ಲ. ಮಹಾರಾಷ್ಟ್ರದಾಗ ಒಂದು ಇಲ್ಲಿ ಏನು ಫಂಕ್ಷನ್ ಅಂದ್ರೆ ಸಂಕ್ರಾಂತಿ ರಥಸಪ್ತಮಿ ತನೂ ಸಂಕ್ರಾಂತಿಗೆ ಎಲ್ಲರೂ ಮನೆಗೆ ಹೆಣ್ಮಕ್ಳನ್ನ ಮುತ್ತೈದೆಯರ್ನೆಲ್ಲರೂ ಅರ್ಶಿನ ಕುಂಕುಮಕ್ಕೆ ಕರೀತಾರೆ. ಆಮ್ಯಾಗ ಏನಾರ ವಾನ ಅಂತೇಳಿ ಅಂದ್ರೆ ಒಂದು ಗಿಫ್ಟ್ ಕೊಡ್ತಾರೆ. ಮತ್ತು ಏನಾರ ಸ್ನ್ಯಾಕ್ಸ್ ತಿನ್ನಕ್ಕೆ ಏನು ಆಕೈತೆ ಅದು ಹಾಲು ಕೊಡ್ತಾರೆ. ಒಬ್ಬೊಬ್ಬರು ಸ್ನ್ಯಾಕ್ಸು ತಿನ್ನಕ್ಕೆ ಕರೀತಾರೆ. ಇಲ್ಲೊಂದು ಸಂಪ್ರದಾಯ ಅಂತ ಹೇಳ್ಬೋದು. ಭಾಳ ಚಂದ ಇರ್ತೈತಿ ಇದು. ಆ್ಯಕ್ಚುಲಿ ಸಂಕ್ರಾಂತಿದಾಗ ಎಲ್ಲರೂ ಫ್ರೆಂಡ್ಸ್ ಎಲ್ಲರೂ ಮನೆಗೆ ಹೋಕ್ಕೇವಿ. ಮಸ್ತ್ ಇರ್ತೈತಿ ಇದು. ಸೊ ನಾನು ಏನು ಮಾಡ್ತೇನೆ, ವಾಯು ಕರಿ ಎರಿದಂದ್ರು ಕರ್ನಾಟಕದಾಗ ನಾವು ಎರಿಯತ್ತೇವಲ್ಲ, ಅದ್ರ ಜೊತೆ ನಾ ಹಳದಿ ಕುಂಕುಮ ಅಂದ್ರೆ ಅರ್ಶಿನ ಕುಂಕುಮಕ್ಕೂ ನನ್ನ ಫ್ರೆಂಡ್ಸ್ ಕರಿತೀನಿ. ಆಮ್ಯಾಗ ಏನಾರ ಗಿಫ್ಟ್ ಕೊಡ್ತೇನೆ. ಲಾಸ್ಟ್ ಇಯರ್ ನಾನು ಎಲ್ಲರಿಗೂ ಬೆಲ್ಲ ಕೊಟ್ಟಿದ್ದೆ. ಈ ಸಲ ಏನು ಮಾಡಿದ್ದೆ ಅಂದ್ರೆ ರವೆ ಕೊಡೋಣ ಅಂತೇಳಿ ಡಿಸೈಡ್ ಮಾಡಿ ರವೆ ತೊಗೊಂಬರಕ್ಕಂತೇಳಿ ನಮ್ಮ ಏರಿಯಾದಾಗ ಹುಡುಕಿದೆ ನಾನು. ನಂದು ಆ್ಯಕ್ಚುಲಿ ಕೌಂಟ್ ಇದ್ದಿದ್ದು 50 ಮಂದಿ ಫ್ರೆಂಡ್ಸ್ ಕರೆಯಕ್ಕಿದ್ದೆ. 50 ರವೆ ಪ್ಯಾಕೆಟ್ ಎಲ್ಲೂ ನಂಗೆ ಸಿಗಲಿಲ್ಲ. ಎಲ್ಲರೂ ಏನಂದ್ರು ಕುಲ್ಲ ಸಿಗ್ತೈತಿ ಅಂತ. ಬಟ್ ನಾವು ಹೆಂಗಂದ್ರು ಗ್ರಾಸರಿ ತರಕ್ಕೆ ಸ್ಟಾರ್ ಬಜಾರ್ಗೆ ಹೋಗ್ತೇವಲ್ಲ, ಹೀಗಾಗಿ ಅಲ್ಲೇ ತೊಗೊಂಡು ಬಂದ್ರಾತಂತ ಹೇಳಿ ಮತ್ತು ಅಲ್ಲಿಗೆ ಹೋದ್ವಿ. ನಾವು ಮಾಲ್ಗೆ ಹೋಗಿ ತೊಗೊಂಡು ಬಂದ್ವಿ. ಆಮ್ಯಾಗ ಬರ್ತಾ ವಾಯುಗೆ ಒಂದು ಕರಿ ಎರಿಬೇಕಾದ್ರೆ ಬ್ಲ್ಯಾಕ್ ಡ್ರೆಸ್ ಹಾಕ್ತಾರಲ್ಲ, ಸೊ ಹಿಂಗಾಗಿ ಬ್ಲ್ಯಾಕ್ ಡ್ರೆಸ್ ನೋಡಕ್ಕೆ ಹೋಗಿದ್ದೆ ಹೊಸದು. ಯಾವ್ದಾರ ಚಂದ ಕಂಡ್ರೆ ತೊಗೊಳೋಣ ಅಂತ. ನಂಗೆ ಯಾವುದೂ ಲೈಕ್ ಆಗಲಿಲ್ಲ. ವಾಪಸ್ ಬಂದ್ವಿ ನಾವು. ಭಾಳ ಲೇಟ್ ಆಗಿತ್ತು ನಮ್ಗೆ ಹೋಗಿ ವಾಪಸ್ ಬರೋಕೆ. ವಾಯು ಇಲ್ಲಿ ಅಷ್ಟೊತ್ತಿಗೆ ಪಲ್ಲವಿ ಮನ್ಯಾಗ ಆಡಕ್ಕೆ ಬಂದಿದ್ದ. ಆಮ್ಯಾಗ ಅವ ಏನು ಮಾಡ್ತಾನಂದ್ರೆ ಆಕಿನ ಮಗಗೆ ಯಾವಾಗಾರ ಊಟ ಮಾಡಿಸಿರ್ತಾಳಲ್ಲ, ಅವ ಭಾಳ ಒಟ್ಟು ಖಾರ ತಿನ್ನಂಗಿಲ್ಲ ಆಕಿನ ಮಗ. ಹೀಗಾಗಿ ವಾಯುಗೂ ಆ ಊಟ ನಡಿತೈತಿ. ಅವಾಗ ಆಕಿ ವಾಯುಗೂ ಊಟ ಮಾಡಿಸ್ತಾಳೆ, ಅವಂಗೂ ಊಟ ಮಾಡಿಸ್ತಾಳೆ. ವಾಯು ಅವ್ರ ಮನ್ಯಾಗ ಊಟನೂ ಮಾಡ್ತಾನೆ. ಇಲ್ಲಿ ನೋಡ್ಬೋದು ಅವಾಗ ಊಟ ಮಾಡಾಕತ್ತಾನ ಅವ್ರ ಮಗನ ಜೊತೆ. ಆಕಿನೂ ಊಟ ಮಾಡ್ಸಾಕತ್ತಾಳ ಅವಂಗೆ. ಆಮ್ಯಾಗ ಏನು ಗ್ರಾಸರಿ ತರಕ್ಕೆ ಹೋಗಿದ್ವಲ್ಲ, ನಂಗೆ ಇದು ಟ್ರೈನ್ ಭಾಳ ಲೈಕ್ ಆಗಿತ್ತಲ್ಲೇ. ಅವ್ಗೆ ವಾಯುವಿನ ಸಂಬಂಧ ಆ ಟ್ರೈನ್ ತೊಗೊಂಬಂದೆ ನಾನು. ಅವ ಭಾಳ ಎಂಜಾಯ್ ಮಾಡಾಕತ್ತಾನ ಆ ಟ್ರೈನ್ನ. ಏನಿಲ್ಲ, ಬರೀ ಸೆಲ್ ಹಾಕೋದು, ಆನ್ ಮಾಡಿಬಿಟ್ರೆ ಮ್ಯೂಸಿಕ್ ಆನ್ ಆಕೈತಿ. ಇಡೀ ಮನೆ ತನ್ನಷ್ಟಾನ ಆ ಟ್ರೈನ್ ಅಡ್ಡಾಡ್ತೈತಿ. ಅವಂಗದು ನೋಡಿ ಭಾಳ ಖುಷಿ ಆತ. ಅವ್ ನೋಡ್ಬೋದು ಹೆಂಗೆ ಎಂಜಾಯ್ ಮಾಡಾಕತ್ತಾನ ಆ ಟ್ರೈನ್ ಜೊತೆ. ಅದ್ರ ಹಿಂದಿಂದ ಹೆಂಗೆ ಅಡ್ಡಾಡಕತ್ತಾನ ನೋಡ್ರಿ. ನನಗೂ ಅನ್ನಿಸ್ತು ಅವಂಗೆ ಬಾಲ್ ಬಿಟ್ಟರೆ ಲೈಕ್ ಆಗಂಗಿಲ್ಲ ಯಾವ ಜಾಸ್ತಿ ಟಾಯ್ಸ್. ಬಟ್ ಇದು ಲೈಕ್ ಆತ ಅವಂಗೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ನಾನು ನನ್ನ ಹಸ್ಬೆಂಡ್ ಕಾಯಿಪಲ್ಯ ತರಕ್ಕೆ ಹೋಗಿದ್ವಿ. ಯಾಕಂದ್ರೆ ಮಮ್ಮಿ ಮತ್ತು ಅಪ್ಪಾಜಿ ವಾಪಸ್ ಊರಿಗೆ ಹೊಂಟಾರ. ಒಂದು ಸಲ ಮಮ್ಮಿ ಅಪ್ಪಾಜಿ ಹೋದ್ರೆ ನಾವು ಒಬ್ಬಾಕೆ ಹೋಗ್ಬೇಕಾಕೈತಿ. ಅದು ನಮ್ಮ ಮನೆಯಿಂದ 3 ಕಿಲೋಮೀಟ್ರ್ ಐತಿ. ಆಮೇಲೆ ಬೆಳಗ್ಗೆನೇ ಹೋಗ್ಬೇಕು. 7 ಗಂಟೆಗೆ ಹಿಂಗೆ 7:30 ಸುಮಾರು ಫ್ರೆಶ್ ಸಿಗ್ತೈತಿ. ಹಿಂಗಾಗಿ ನಾನು ಹೋಗಿ ಎಲ್ಲ ಕಾಯಿಪಲ್ಯ ತೊಗೊಂಬಂದ್ವಿ. ಆಮ್ಯಾಗ ಅದನ್ನೆಲ್ಲ ನಾನು ನನ್ನ ಹಸ್ಬೆಂಡ್ ಬೇರೆ ಬೇರೆ ಹಾಕಿ ಇಡಾಕತ್ತಿದ್ವಿ ಕಾಯಿಪಲ್ಯ. ಅದ್ರಾಗ ಬರೀ ಮೆಣಸಿನ್ಕಾಯಿ, ಟೊಮೆಟೊ ಮತ್ತು ಲಿಂಬೆಹಣ್ಣು ಅಷ್ಟೇ ತೊಳೆದಿಡ್ತೀನಿ. ಉಳ್ಕಿದ್ದೆಲ್ಲ ಹಂಗೆ ಇಡಾಕತ್ತಿದ್ದೆ. ಯಾಕಂದ್ರೆ ಟೈಮ್ ಇರಲಿಲ್ಲ. ನಾನು ಇವತ್ತು ಎಲ್ಲರಿಗೂ ಅರ್ಶಿನ ಕುಂಕುಮಕ್ಕೆ ಕರ್ತಿದ್ನಲ್ಲ. ಆಮ್ಯಾಗ ಮನೆ ಸ್ವಚ್ಛ ನಡೆದೈತಿ. ಏನಾರು ಫಂಕ್ಷನ್ ಇದ್ರೆ ಮನೆ ಸ್ವಚ್ಛ ನಡೆಯೋದು ಮಸ್ಟ್ ನೋಡಿರಿ. ಇವು ಆ್ಯಕ್ಚುಲಿ ಇವು ಪ್ಲಾಸ್ಟಿಕ್ ಚೇರು ನಾವು ಯೂಸೇ ಮಾಡೋಂಗಿಲ್ಲ. ಇವ್ನು ಹೊರಗೆ ಇಟ್ಟಿದ್ವಿ. ಹೀಗಾಗಿ ಕಪಿಲವನ್ನೆಲ್ಲ ನೀರಲ್ಲೇ ಸ್ವಚ್ಛನಂಗೆ ತೊಳೆದ. ಅಪ್ಪಾಜಿಗೆ ಹೇಳಿದೆ ಏನೆಲ್ಲ ಡೈನಿಂಗ್ ಟೇಬಲ್ ಚೇರ್ ಸ್ವಲ್ಪ ವ್ಯಾಕ್ಯೂಮ್ ಕ್ಲೀನರ್ ಹಿಡಿದು ಸ್ವಲ್ಪ ಸ್ವಚ್ಛನಂಗೆ ಒರೆಸಂತ. ಅಪ್ಪಾಜಿ ಕೆಲಸ ಮಾಡಾಕತ್ತಾನ. ನಾವು ಇದನ್ನೆಲ್ಲ ಹೊರಗಿನ ಮಾಡಾಕತ್ರ ಮಮ್ಮಿ ಅಡುಗೆ ಮಾಡಾಕತ್ತಿದ್ಲು. ಏನಂದ್ರೆ ಇದು ತಂದಿದ್ದೆ, ತಪ್ಪಲು ಪಲ್ಯ ತಂದಿದ್ದೆ, ಉಳ್ಳಾಗಡ್ಡಿ ತಪ್ಪಲು ಪಲ್ಯ. ಮಮ್ಮಿ ಅದನ್ನು ಮಾಡಾಕತ್ತಾಳ. ಆಮ್ಯಾಗ ಈಗೀಗ ತೊಂಡೆಕಾಯಿ ನಂಗೆ ಭಾಳ ಲೈಕ್ ಆಗಕತ್ತೈತೆ ಅಂತೇಳಿ ತೊಂಡೆಕಾಯಿ ತೊಗೊಂಡು ಬಂದಿದ್ದೆ. ಅದು ಹಸಿ ಕೊಬ್ಬರಿ ಹಾಕಿ ಮಾಡಿದ್ರೆ ಮಸ್ತ್ ಆಕೈತಿ ತೊಂಡೆಕಾಯಿ ಪಲ್ಯ. ಮೊದಲು ನಾವು ತಿಂತಿರಲಿಲ್ಲ. ಯಾವಾಗಾರ ಹೋಟೆಲ್ನಾಗ ತಿಂತಿದ್ವಿ. ಹೋಟೆಲ್ನಾಗ ಊಟಕ್ಕೆ ಕೊಡ್ತಿದ್ರು ನೋಡ್ರಿ ತೊಂಡೆಕಾಯಿ ಪಲ್ಯ ನಮ್ಮ ಕಡೆ ಎಲ್ಲ ಕಾಮತ್ತೊಳಗೆ. ಸೊ ನಾನು ಈಗ ಮಾಡಾಕತ್ತೆ ಅದನ್ನು. ಆಮ್ಯಾಗ ಯಾಕೆ ಗಿಡ ಭಾಳ ಒಂಥರ ಇದು ಆಗಿದ್ವು, ಹೊಲಸಾಗಿದ್ದು, ಭಾಳ ಧೂಳಾಗಿದ್ದು ಅಂದ್ಕೊಳ್ಳಿ ಒಂಚೂರು ಗಿಡಕ್ಕೆ ನೀರು ಹಾಕಾಕತ್ತಿದ್ದೆ. ಆಮ್ಯಾಗ ನಾನು ಹೇಳಿದ್ದೆ ಕಪಿಲ್ಗೆ ಹಿಂಗೆ ಎಲ್ಲ ಆರ್ಗನೈಸ್ ಮಾಡಿಡ ಕೊಡಕ್ಕೆ ಈಸಿ ಆಕೈತಿ ಅಂತ ಹೇಳಿ ಬಂದವ್ರಿಗೆ. ಯಾಕಂದ್ರೆ ಮೊಮ್ಮಕ್ಳು ಬಂದುಬಿಟ್ರೆ ತಿಳಿಯಂಗಿಲ್ಲ ಅಂದ್ಕೊಳ್ಳಿ. ಕಪಿಲ್ ಇಲ್ಲೆಲ್ಲ ಏನು ನಾವು ರವೆ ತೊಗೊಂಬಂದಿದ್ವಲ್ಲ ಅವನ್ನೆಲ್ಲ ಇಡಾಕತ್ತಿದ್ದ. ಆಮೇಲೆ ನಮ್ಮ ಕೆಲಸದಕ್ಕೆ 1 ವಾರ ಬಂದಿಲ್ಲ ಕಸ ಕಲ್ಲು ಒರ್ಸೋಕ್ಕೆ. ಊರಿಗೆ ಹೋಗ್ಯಾಳಕ್ಕಿ. ಹೀಗಾಗಿ ನನ್ಗೆ 1 ವಾರದಿಂದ ದಿನ ಕಸ ಹೊಡೆಯೋದು, ಆಮೇಲೆ 1 ದಿನ ಬಿಟ್ಟು 1 ದಿನ ಒರೆಸ್ದೆ ನಾ ಕಲ್ಲು. ಸೊ ಡಸ್ಟಿಂಗ್ ಮಾಡಾಕತ್ತಿದ್ದೆ ಇಲ್ಲೇ. ಯಾವಾಗೂ ಆಕಿ ಬರೋಕ್ಕಿಂತ ಮುಂಚೆನೂ ಡಸ್ಟಿಂಗ್ ಮಾಡ್ತೇನೆ. ಈಗ ನಾನೇ ಕಸ ಹೊಡಿತಿತ್ತಲ್ಲ, ಡಸ್ಟಿಂಗ್ ಮಾಡಿ ಕಸ ಹೊಡೆದ್ರಾತಂತ ಹೇಳಿ. ನನಗರ ಪರ್ಶಿ ಒರೆಸೋದಂದ್ರೆ ಒಂದು ದೊಡ್ಡ ಟಾಸ್ಕ್ ಇದ್ದಂಗೆ. ನಂಗೆ ಕಲ್ಲು ಒರ್ಸಕ್ಕೆ ಒಟ್ಟು ಮನಸ್ಸಾಗಂಗಿಲ್ಲ. ಬಟ್ ಬೇರೆ ಚಾಯ್ಸ್ ಇರಲಿಲ್ಲ. 1 ದಿನ ಬಿಟ್ಟು 1 ದಿನ ಒರೆಸಿದ್ದೆ. ನಮ್ಮ ಮಮ್ಮಿಯರ ದಿನ ಕಲ್ಲು ಒರೆಸ್ತಾಳೆ ಅವ್ರ ಮನ್ಯಾಗ. ನಮ್ಮ ಮಮ್ಮಿಗೆ ಲೈಕ್ ಆಗಂಗಿಲ್ಲ. ಬಟ್ ಮಮ್ಮಿ ಅಂದ್ರೆ ನಿಮ್ಮ ಮನೆ ಅಷ್ಟು ಧೂಳು ಆಗಂಗಿಲ್ಲ, ನಡಿತೈತೆ ಬಿಡು 1 ದಿನ ಬಿಟ್ಟು 1 ದಿನ ಒರೆಸಂತ. ಆಮ್ಯಾಗ ಇಲ್ಲಿ ಸೋನಲ್ ಮತ್ತು ನನ್ನ ಕಪಿಲ್ ಇಬ್ಬರು ಸೇರಿ ಡೆಕೋರೇಷನ್ ಮಾಡಾಕತ್ತಾರ. ಗಾಳಿಪಟ ಇವನ್ನೆಲ್ಲ ಹಿಂದಿನ ಏನು ಗ್ರಾಸರಿ ತರಕ್ಕೆ ಹೋಗಿದ್ದಲ್ಲ ಆವಾಗ ತೊಗೊಂಬಂದಿದ್ದೆ. ಇವು ಮಾಲೆಲ್ಲ ಮನ್ಯಾಗ ಇದ್ವು. ಪೂರ್ಣಾಂದು ಬೋರ್ಡ್ ಲಾಸ್ಟ್ ಇಯರ ತೊಗೊಂಬಂದಿದ್ದೆ. ಅದನ್ನ ಹಂಗೆ ಇಟ್ಟಿದ್ದೆ. ಸೊ ಈ ಸಲನೂ ಅದನ್ನು ವಾಪಸ್ ಡೆಕೋರೇಷನ್ಗೆ ಯೂಸ್ ಮಾಡ್ಕೊಂಡ್ವಿ. ನಾನು ಆ್ಯಕ್ಚುಲಿ ನೋಡಿದ್ದೆ, ನಂಗೆ ಹಿಂಗೆ ಬೇಕಂತ ಕಪಿಲ್ಗೆ ಹೇಳಿದ್ದೆ. ಅದೇ ಪ್ರಕಾರ ಇವ್ರು ಸೇರಿ ಡೆಕೋರೇಷನ್ ಮಾಡಕತ್ತಾರ.
ನಂಗೆ ಆ್ಯಕ್ಚುಲಿ ಫಂಕ್ಷನ್ನೆಲ್ಲ ಭಾಳ ಲೈಕ್ ಆಕ್ಕವು. ನಮ್ಮ ಕಡೆ ಎಲ್ಲ ಹಳದಿ ಕುಂಕುಮ ಇರಂಗಿರಲ್ಲ. ಇವ್ರು ಮಾಡ್ತಾರೆ ಅಂದ್ಕೂಡ್ಲೆ ನನಗೂ ನನ್ನ ಫ್ರೆಂಡ್ಸ್ ಮನೆಗೆ ಕರೆಯೋದು ಇದೆಲ್ಲ ಭಾಳ ಲೈಕ್ ಆಕೈತಿ. ಹೀಗಾಗಿ ನಾನು ಇದನ್ನು ಮಾಡ್ತೀನಿ. ನೋಡೋಣ 5 ವರ್ಷದ ತನಕ ಅಂತೂ ಮಾಡ್ಬೇಕಂತೈತಿ. ಮುಂದೆ ಗೊತ್ತಿಲ್ಲ ಮಾಡ್ತೇನೋ ಇಲ್ಲ ಅಂತ ಹೇಳಿ. ಸೋನಲ್ ಮತ್ತು ಪಲ್ಲವಿ ಇಬ್ಬರು ಸೇರಿ ರಂಗೋಲಿ ಹಾಕಿದ್ರೆ ನಾ ಮತ್ತು ಸ್ವಲ್ಪ ಅವ್ರಿಗೆ ಹೆಲ್ಪ್ ಮಾಡೋಕ್ಕಂತ ಬಂದೆ. ಅವ್ರಿಗೆ ಹೇಳಿದ್ದೆ, ನಾನು ಮೊದಲ ಡಿಸೈನ್ ಎಲ್ಲ ಹೇಳಿದ್ದೆ ನಂಗೆ ಹೆಂಗೆ ಬೇಕಂತೇಳಿ. ಅವ್ರಿಗೊಂದು ಇದನ್ನು ಫೋಟೋನೂ ಕಳಿಸಿದ್ದೆ, ನಂಗೆ ಈ ಥರ ರಂಗೋಲಿ ಬೇಕಂತ. ಅದೇ ಪ್ರಕಾರ ಸೋನಲ್ ಮತ್ತು ಪಲ್ಲವಿ ಸೇರಿ ಇಬ್ಬರು ರಂಗೋಲಿ ಹಾಕಿದ್ರೆ ಭಾಳ ಚಂದ ರಂಗೋಲಿ ಹಾಕಿದ್ರು ಇಬ್ಬರು ಸೇರಿ. 6:30ಗೆ ಟೈಮ್ ಕೊಟ್ಟಿದ್ದೆ. ಅದೇ ಪ್ರಕಾರ ಬರಾಕತ್ರ ನನ್ನ ಫ್ರೆಂಡ್ಸ್ ಎಲ್ಲ. ನಾನು ಸ್ವಲ್ಪ ಲೇಟ್ ರೆಡಿ ಆಗಿದ್ದೆ. ಏನು ನಂದು ವಂಶಕ್ಕೆ ಟ್ಯೂಷನ್ ಹೇಳ್ತಾರಲ್ಲ ಅವ್ರ ಆಕೆ ಬಂದು ಹೋದ್ಲು ನನ್ನ ಫ್ರೆಂಡ್. ನಾನೊಂದು 5 ನಿಮಿಷ ಯಾಕೆಂದ್ಲು ನಾ ಯಾವಾಗೂ ಟೈಮಿಗೆ ಬರ್ತೀನಿ, ಸ್ವಲ್ಪ ಲೇಟಾಗಿ ಬರ್ತೀನಂತ. ಅಷ್ಟೊತ್ತಿಗೆ ಎಲ್ಲ ಫ್ರೆಂಡ್ಸು ಬರಾಕತ್ತರ, ರೆಡಿ ಆಗಿದ್ವಿ. ಈ ಸಲ ಏನಂದ್ರೆ ಒಂದು ದೊಡ್ಡದು ಸಪೋರ್ಟ್ ಅಂದ್ರೆ ನಮ್ಮ ಮಮ್ಮಿ ಇರೋದ್ರಿಂದ ನನಗೆಲ್ಲ ಭಾಳ ಈಸಿ ಆಯ್ತು. ಈ ಸಲ ಒಟ್ಟು ಟಯರ್ಡ್ನೆಸ್ ಅನ್ನಿಸ್ಲಿಲ್ಲ, ಹೆಕ್ಟಿಕ್ ಅನ್ನಿಸ್ಲಿಲ್ಲ. ಏನು ಸ್ನ್ಯಾಕ್ಸ್ ಮಾಡಿದ್ದೆ ಅಂದ್ರೆ ಇದ್ರದ್ದು ಮೂಂಗ್ ದಾಲ್ ಬಜ್ಜಿ, ಅಂದ್ರೆ ಹೆಸರು ಕಾಳಿಂದ ಬಜ್ಜಿ ಮಾಡಿದ್ವಿ. ಮಮ್ಮಿ ಎಲ್ಲ ಮಿಕ್ಸರ್ ಎಲ್ಲ ಹಾಕಿದ್ರು. ಮಮ್ಮಿ ಎಲ್ಲ ಮಮ್ಮಿನೇ ಕಿಚನ್ ಡಿಪಾರ್ಟ್ಮೆಂಟ್ ಆಗಿತ್ತು, ನಂದು ಬರೀ ಹೊರಗಿಂದ ಅಷ್ಟೇ ಆಗಿತ್ತು. ಹಾಕಿರೋದ್ರಿಂದ ನಂಗೆ ಭಾಳ ಈಸಿ ಆಗಿತ್ತು. ವಾಯುನ ಹಿಂಗೆ ರೆಡಿ ಮಾಡಿದ್ದಿದ್ದು ಡ್ರೆಸ್ ಹೊಸದ ಇತ್ತು, ಒಟ್ಟು ಹಾಕಿದ್ದಿಲ್ಲ. ನಮ್ಮ ಮಾವಾರು ಕೊಟ್ಟಿದ್ರು, ಅಂದರೆ ನಮ್ಮ ಮನೆಯ ಕಪಿಲ್ ಅವ್ರ ಕಾಕ ಅದನ್ನು ಹೆಸರು ಇಡಬೇಕಾದ್ರೆ ಗಿಫ್ಟ್ ಮಾಡಿದ್ರೆ. ಅದು ದೊಡ್ಡದಿದ್ದರಿಂದ ಅದನ್ನು ನಾವು ಹಾಕಿದ್ದೇ ಇಲ್ಲ. ಅದನ್ನು ನೋಡಿದ್ವಿ, ಟ್ರೈ ಮಾಡಿದ್ವಿ. ಅವ್ನು ಕರೆಕ್ಟ್ ಬರಾಕತ್ತ ಅಂದ್ಕೂಳೆ ಅದನ್ನ ಹಾಕಾಕತ್ವಿ. ಇಲ್ಲಿ ನೈನಾ ನನ್ನ ಫ್ರೆಂಡ್ ಈಕೆ ನೈನಾ ಅದಾಳಲ್ಲ, ಈಕೆನೂ ನಂಗೆ ಹೆಲ್ಪ್ ಮಾಡಿದ್ಲು ಕರೆಯೋಕ್ಕೆಲ್ಲ. ಸೋನಲ್, ನೈನಾ, ಆಮೇಲೆ ಪಲ್ಲವಿ 3 ಮಂದಿ ನಂಗೆ ಭಾಳ ಹೆಲ್ಪ್ ಮಾಡಿದ್ರು. ಯಾಕಂದ್ರೆ ಮೊಮ್ಮಕ್ಕಳೇ ಬಂದ ಕೂಡಲೇ ಬಿಸಿ ಬಿಸಿ ಅಂದ್ರೆ ಇನ್ನು ಇವು ಬಜ್ಜಿ ಭಾಳ ಚಲೋ ರುಚಿ ಅನ್ನಿಸ್ತಾವೆ ಅನ್ನೋದಕ್ಕೆ ನಾವು ಬಿಸಿ ಬಿಸಿನ ಕರೀನ ಅಂಥೇಳಿ ವಿಚಾರ ಮಾಡಿದ್ವಿ. ಬಟ್ ಸೋನಲ್ ಮೊದಲ ಒಂದಿಷ್ಟು ಕರೆದು ಇಟ್ಟಿದ್ಲು, ಯಾರ ಬಂದ್ರೆ ಕೊಡಕ್ಕಂಥೇಳಿ. ವಾಯು ಅವ್ರ ಮನೆಗೆ ಹಗಲೆ ಮುಗ್ಲೆ ಓಡಿ ಹೋಗಾಕತ್ತಿದ್ದ. ಹಿಂಗಾಗಿ ಆಕೆ ಅವ್ನು ಹಿಡ್ಕೊಂಡು ನಿಂದ್ರಾಕತ್ತಿದ್ಲು. ಹೋಗ್ಬೇಡ, ನಾವೆಲ್ಲರೂ ಇಲ್ಲೇದೇವೆ ಅಂದರೂ ಕೇಳವಲ್ಲಾಗಿದ್ದ. ಅವ್ನು ಆ್ಯಕ್ಚುಲಿ ಮೊದಲು 2 ಸಲ ಮುಂಜಾಲಿಂದ ಸಂಜೆ ತನಕ 2 ಸಲ ಮಲಗಿಸ್ಬಿಟ್ಟಿದ್ದೆ. ಇವತ್ತರ ಒಟ್ಟು ಅಳಬಾರ್ದು ಅಂಥೇಳಿ, ಏನು ಫಂಕ್ಷನ್ ಇಲ್ಲಾರ ಫಂಕ್ಷನ್ ಸ್ಟಾರ್ಟ್ ಆತಂದ್ರೆ ಅಳಾಕೆ ನಿಂತು ಬಿಡ್ತಾನವ. ಅಳಬಾರ್ದು ಅಂತೇಳಿ ಮಸ್ತ್ ನಂಗೆ ಮಲಗಿಸಿ ಫ್ರೆಶ್ ಮಾಡಿಬಿಟ್ಟಿದ್ದೆ ಅವನು. ಅದ್ರ ಪ್ರಕಾರ ಒಟ್ಟು ಅವ ಫಂಕ್ಷನ್ ಮುಗಿತನೂ ಅಳ್ಳಿಲ್ಲ. ನಂಗೆ ಭಾಳ ಖುಷಿ ಆಯ್ತು. ಅವನ ಗಿರ್ತಡೆದಾಗೆಲ್ಲ ಭಾಳ ಅಳಾಕತ್ತಿದ್ನಲ್ಲ, ಹೀಗಾಗಿ ಈ ಸಲ ಅಳಬಾರ್ದು ಅಂತಲೇ ಡಿಸೈಡ್ ಮಾಡಿ ಅವ್ನು ಕರೆಕ್ಟ್ ಫ್ರೆಶ್ ಮಾಡಿಬಿಟ್ಟಿದ್ದೆ. ಅದ್ರ ಪ್ರಕಾರ ನಾವು ಎಲ್ಲರ ತಾಟ್ನ್ಯಾಗ ಬಜ್ಜಿ ತಿನ್ಕೊತ ಮಸ್ತ್ ಎಂಜಾಯ್ ಮಾಡಾಕತ್ತಿದ್ದ. ಇದನ್ನು ಸಾರಿ ನಮ್ದೊಂದು ಫ್ಲೀ ಮಾರ್ಕೆಟ್ದಾಗ ಇಲ್ಲೇ ತೊಗೊಂಡಿದ್ದೆ. ನಂಗೆ ಇದು ಭಾಳ ಲೈಕ್ ಆಗಿತ್ತು, ಹೀಗಾಗಿ ಅದನ್ನ ಸಾರಿ ಉಟ್ಕೊಂಡಿದ್ದೆ ನಾನು. ಇಲ್ಲ ಅವಂಗೆ ಇದನ್ನೇನು ಬೋರ್ನಾನ್ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಕರಿ ಎರ್ಯಾಕೆ ಮಮ್ಮಿ ಅವಂಗೆ ಆರತಿ ಮಾಡಾಕತ್ತಾಳ. ನೋಡ್ರಿ ಅವ ಎಷ್ಟು ಕ್ಯೂಟ್ ಕಾಣಕತ್ತಾನ ಆ ಪಿಂಕ್ ಕಲರ್ ಡ್ರೆಸ್ದಾಗ. ಈ ಕರಿ ಎರಿಬೇಕಾದ್ರೆ ಮೇನ್ ಅಂದ್ರೆ ಹುಡುಗರು ಬೇಕು ನೋಡ್ರಿ. ಹುಡುಗರು ಇದ್ರೇ ಇದು ಕರಿ ಎರಿಬೇಕಾದ್ರೆ ಒಂದು ಮಜಾ. ಅವ್ರಿಗೆಲ್ಲರಿಗೂ ಚಾಕ್ಲೇಟ್ ಆಸೆ. ಆಮ್ಯಾಗ ಅವ್ರು ಚಾಕ್ಲೇಟ್ ಕೌಂಟ್ ಮಾಡ್ತಾರೆ, ನನಗೆ ಎಷ್ಟು ಸಿಕ್ತು ನಿಂಗೆ ಎಷ್ಟು ಸಿಕ್ತು ಅಂಥೇಳಿ. ಅವ್ರು ಒಟ್ಟೊಟ್ಟು ನಮ್ಗೆ ತಲೆ ಮ್ಯಾಗ ಹಾಕಾಕ ಕೊಡವಲ್ರಾಗಿದ್ರೆ ಕೈಯಾಗಿಂದನೇ ಕಸ್ಕೊಳಕತ್ತಿದ್ರು. ಭಯಂಕರ ಖುಷಿ ಅನ್ಸಾಕತ್ತಿತ್ತು ಅದನ್ನ ನೋಡಿ. ಮಸ್ತ್ ವಾಯು ನೋಡ್ರಿ ಆ ಕಡೆ ಈ ಕಡೆ ಸರದಾರ, ಅವ್ನು ಗೊತ್ತಾಗೋಲ್ತ ಅವ್ನಿಗೆ ಏನಾಕೈತೆ ಅಂತೇಳಿ. ಅವ್ನು ಫುಲ್ ರೌಂಡ್ ನೋಡಿ ಹುಡುಗರು ಒಟ್ಟು ಮಮ್ಮಿಗೆ ತಲೆ ಮ್ಯಾಗ ಸಹಿತ ಹಾಕಾಕ ಕೊಡವಲ್ರಾಗಿದ್ರು, ಹಂಗೆ ಕಸ್ಕೊಳಕತ್ತಿದ್ರು. ಎಷ್ಟು ಕ್ಯೂಟ್ ಅನ್ಸಾಕತ್ತೈತೆ ಹುಡುಗರು ಇದನ್ನೆಲ್ಲ ದೊಡ್ಡವರಾದ್ಮ್ಯಾಗ ನೋಡಿದ್ರೆ. ಸೋನಲ್ ಅವ್ರಿಗೆಲ್ಲ ಹಾಳಾಕತ್ತಿತ್ತು, ತಡೀರಿ ಅವ್ಗೆ ಹಾಕಾಕಾರ ಕೊಡ್ರಿ ಅಂತ. ಅಷ್ಟೊತ್ತಿಗೆ ಎಲ್ಲ ಹುಡುಗರು ಚಾಕ್ಲೇಟ್ ತೊಗೊಂಡು ಬಿಟ್ಟಿದ್ರು ಕೈಯಾಗ.
ಕರಿ ಎರಿದ್ರಾಗ ಎಲ್ಲ ಫ್ರೆಂಡ್ಸು ಬಂದರು ನೋಡ್ಬೋದು. ಕುಂದ್ರಾಕು ಜಾಗ ಇರಲಿಲ್ಲ, ಫುಲ್ ಎಲ್ಲ ತುಂಬಿಟ್ಟಿತ್ತು ಮನೆ. ಒಳಗೆ ಕರಿಬೇಕಂದ್ರೆ ಎಲ್ಲಿ ಕುಂದರ್ಸ್ಬೇಕಂತ ತಿಳಿವಲ್ತಾಗಿತ್ತು. ಎಲ್ಲರೂ ಒಮ್ಮಕ್ಕಲೇ ಬಂದುಬಿಟ್ಟಿದ್ರು. ಅದ್ರಾಗ ಆ್ಯಕ್ಚುಲಿ 2 ಕಡೆ ಇದ್ವು ಹಲ್ದಿ ಕುಂಕುಮ. ಇನ್ನೊಬ್ಬಾಕಿ ನನ್ನ ಫ್ರೆಂಡ್ ಅಂಕಿತಾ ಅಂತೇಳಿ ಆಕಿನೂ ಇಟ್ಟಿದ್ಲು. ಆಕೆ ಪ್ರಾಪರ್ ಸೌತ್ ಇಂಡಿಯನ್ ಥೀಮು ಇಟ್ಟಿದ್ಲು. ಹಿಂಗಾಗಿ ಎಲ್ಲರೂ ಆಲ್ಮೋಸ್ಟ್ ಸೌತ್ ಇಂಡಿಯನ್ ಆಗಿ ಫುಲ್ ಮಸ್ತ್ ರೆಡಿಯಾಗಿ ಒಬ್ರಿಗಿಂತ ಒಬ್ರು ಬ್ಯೂಟಿಫುಲ್ ಕಾಣಕತ್ತಿದ್ರು. ಅಷ್ಟು ಚಂದ ರೆಡಿಯಾಗಿ ಬಂದಿದ್ರು. ಸೊ ಹಿಂಗಾಗಿ ಆಕಿನ ಮನೆ ಮುಗಿಸ್ಕೊಂಡು ನಮ್ಮ ಮನೆಗೆ ಬಂದ ಕೂಡಲೇ ಎಲ್ಲರೂ ಒಬ್ಬೊಬ್ಬೊಬ್ಬರು ಅಲ್ಲಿ ಕೂಡ್ತಾರಲ್ಲ, ಹಿಂಗಾಗಿ ಎಲ್ಲ ಫುಲ್ ರಶ್ ಆಗಿಬಿಟ್ಟಿತ್ತು. ಎಲ್ಲರಿಗೂ ಕುಂದ್ರಾಕು ಜಾಗ ಇರಲಿಲ್ಲ. ಪ್ಲೀಸ್ ಅಡ್ಜಸ್ಟ್ ಆಗ್ರಿ ಅಂತ ಎಲ್ಲರಿಗೂ ನಾನು ಹೇಳಕತ್ತಿದ್ದೆ. ಆಮೇಲೆ ನನ್ನ ಫ್ರೆಂಡ್ಸ್ ಇರೋದ್ರಿಂದ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಾರೆ. ಅವ್ರವ್ರ ಅಡ್ಜಸ್ಟ್ ಆಗಿ ಎಲ್ಲರೂ ಕುಂದ್ರಾಕತ್ತಿದ್ರು. ಕರಿ ಎರ್ದಿದ್ದು ಚುರ್ಮರಿ ಎಲ್ಲ ಮನೆ ತುಂಬ ಆಗಾಕತ್ತಿತ್ತು. ಎಲ್ಲ ಕಾಲಾಗ ಹತ್ತಾಕತ್ತಿತ್ತು. ಹುಡುಗರೆಲ್ಲ ಅದನ್ನು ತುಳ್ದು ಬರಾಕತ್ತಿದ್ರು ಅಂದ್ಕೂಡಲೇ ಅದೆಲ್ಲ ಕಾಲಾಗ ಬರಾಕತ್ತಿತ್ತು. ಹಿಂಗಾಗಿ ಪಟ ಅದನ್ನು ಒಂದು ಕಡೆ ಮಾಡಿ ಸೈಡಿಗೆಲ್ಲ ತೆಗ್ದೆ. ಚುರ್ಮರಿ ತುಳ್ಯಾಕೂ ಮನ್ಸೊಲ್ತಾಗಿತ್ತು. ಆಮೇಲೆ ಕುಂದ್ರಾಕು ಈಸಿಲಿ ಜಾಗ ಆಕೈತೆ ಅಂಥೇಳಿ ಎಲ್ಲರಿಗೂ ಬಂದವ್ರಿಗೆ. ಸೊ ಅಲ್ಲಿ ಜಾಗ ಮಾಡ್ಕೊಡಾಕತ್ತಿದ್ವಿ. ಸ್ವಲ್ಪ ಎಲ್ಲರಿಗೂ ಕುಂದ್ರಾಕ ಕಂಫರ್ಟೇಬಲಿ ಕುಂದ್ರಾಕ ಜಾಗ ಆತು. ನಮ್ಮದೆಲ್ಲ ಮುಗಿಸ್ಕೊಂಡು ನಾ ಮ್ಯಾಗ ಅಂಕಿತಾ ಮನೆಗೆ ಹೋದೆ. ಈಕಿನೇ ನೋಡ್ರಿ ಅಂಕಿತಾ. ಆಕಿನ ಮನ್ಯಾಗ ಆಕೆ ಹೇಳಿದ್ನಲ್ಲ ಸೌತ್ ಇಂಡಿಯನ್ ಥೀಮ್ ಇಟ್ಟಿದ್ಲು. ಅದ್ರ ಪ್ರಕಾರ ಎಲ್ಲರೂ ರೆಡಿಯಾಗೂ ಬಂದಿದ್ರು. ಆಕಿನೂ ಭಾಳ ಚಂದ ಕಾಣಕತ್ತಿದ್ಲು. ಸೊ ನಾನು ಆಕಿನ ಮನೆಗೆ ಬಂದೆ. ಇಲ್ಲ ಅರ್ಶಿನ ಕುಂಕುಮ ತೊಗೊಂಡೆ. ಯಾಕಂದ್ರೆ ನಮ್ಮ ಮನ್ಯಾಗ ಆಲ್ಮೋಸ್ಟ್ ಇವ್ರೇನು ಆಂಟಿ ಇವರೆಲ್ಲ ಬಂದಿದ್ರಲ್ಲ, ಇವರೆಲ್ಲ ನಮ್ಮ ಮನೆಗೆ ಬಂದು ಹೋಗಿದ್ರು. ಇನ್ನೇನು ಭಾಳ ಮಂದಿ ಬರೋದಿರಲಿಲ್ಲ. ಇನ್ನು ಒಂದು ಇಬ್ಬರು ಇದ್ರೆ ಹಿಂಗೆ ಬರೋರು ಲೇಟ್ ಆಗಿತ್ತು ಅವ್ರಿಗೆ ಬರೋಕೆ. ಸೊ ಹಿಂಗಾಗಿ ನಾನು ಇಲ್ಲಿ ಬಂದು ಅರ್ಶಿನ ಕುಂಕುಮ ತೊಗೊಂಡ್ರತ್ ಅಂತೇಳಿ. ಈಕಿದು ಎಲ್ಲ ಮನೆ ಫುಲ್ ತುಂಬೈತೆ. ನೋಡ್ಬೋದು ನೀವು. ಎಲ್ಲೂ ಕುಂದ್ರಾಕ ಸಹಿತ ಜಾಗ ಇರಂಗಿಲ್ಲ, ಹಂಗೆ ಆಗ್ಬಿಡ್ತೈತಿ. ಎಲ್ಲರೂ ಒಮ್ಮಕ್ಲೆ ಬರ್ತಾರೆ. ಈಕಿ ಭಾಳ ಚಂದ ಡೆಕೋರೇಷನ್ ಮಾಡ್ತಾಳೆ. ಮಸ್ತ್ ಬ್ಯೂಟಿಫುಲ್ ಡೆಕೋರೇಷನ್ ಮಾಡ್ತಾನೆ ಅಂತಲೇ ಹೇಳ್ಬೋದು. ನೀವು ನೋಡ್ಬೋದು ಆಕಿ ಡೆಕೋರೇಷನ್ ಎಷ್ಟು ಚಂದ ಕಟೌಟ್ಸ್ ಎಲ್ಲ ಮಾಡ್ಸ್ಯಾಳ ಫೋಟೋ ಶೂಟ್ ಎಲ್ಲ ಮಾಡೋಕೆ. ಇಲ್ಲೆಲ್ಲ ಫೋಟೋ ತಗೊಳಕತ್ತಿದ್ರು ನನ್ನ ಫ್ರೆಂಡ್ಸ್ ಎಲ್ಲ ಮುಗಿಸ್ಕೊಂಡು ಹೋದ್ಮ್ಯಾಗ. ಅದಾದ್ಮೇಲೆ ಅವ್ರ ಮನೆಯಿಂದ ಮತ್ತು ನಾನು ಏನು ಬರೋರು ಇದ್ರಲ್ಲ, ಸೊ ನಾವು ವಾಪಸ್ ಮನೆಗೆ ಬಂದೆ. ಫುಲ್ ಎಲ್ಲ ಮುಗೀತು. ನನ್ನ ಫ್ರೆಂಡ್ ಹೇಮಾ ಆಕಿ ಲಾಸ್ಟ್ ಬಂದ್ಲು. ಆಮೇಲೆ ಇವ್ರಿಗೆ ಯಾರಿಗೂ ಅರ್ಶಿನ ಕುಂಕುಮ ಕೊಟ್ಟಿದ್ದಿಲ್ಲ. ಹಿಂಗಾಗಿ ಇವ್ರಿಗೆ ಅರ್ಶಿನ ಕುಂಕುಮ ಕೊಡಾಕತ್ತೇನೆ. ಹೇಮಾನ್ ಮಗಳು ಅವ್ರಿಗೆಲ್ಲರಿಗೂ ಅದು ಗುಲಾಬ್ ಜಲ್ ಎಲ್ಲ ತಲೆ ಮ್ಯಾಗ ಹಾಕಾಕತ್ತಿದ್ಲು ಲಾಸ್ಟ್. ಆಮ್ಯಾಗ ಏನಾಗಿತ್ತು, ಪ್ರಗತಿ ಬಂದು ಹೋಗಿದ್ಲು. ಅವ್ರ ಮಮ್ಮಿ ಪ್ರಗತಿ ಮಗಳು ನೋಡ್ಕೊಳಕ್ಕೆ ಮನ್ಯಾಗಿದ್ರ. ಹಿಂಗಾಗಿ ಅವ್ರು ಲೇಟಾಗಿ ಬಂದ್ರೆ. ಆಮೇಲೆ ಆಕಿ ಒಂದು ಹೌಸ್ ವಾರ್ಮಿಂಗ್ ಇತ್ತು, ಅಲ್ಲೂ ಹೋಗಿದ್ಲು. 11:30 ಆಗಿತ್ತು ಆಂಟಿ ಬಂದಾಗ. ಬಟ್ ಒಂಚೂರು ಸ್ಯಾಟರ್ಡೆ ಸಂಡೇ ಹಳದಿ ಕುಂಕುಮ ಅಂದ್ರೆ ಅಷ್ಟೊತ್ತನ ನಾವೆಲ್ಲರೂ ಎಚ್ಚರ ಇರ್ತೀವಿ, ನಾನೇ ಬಾ ಅಂಥೇಳಿ. ಸೊ ಅವ್ರು ಲೇಟಾಗಿ ಬಂದರು ಲಾಸ್ಟ್.
ಮುಗೀತು. ವಾಯುಂದು ಕರಿ ಎರಿಯೋದು ಮತ್ತು ಹಳದಿ ಕುಂಕುಮ ಭಾಳ ಚಲೋ ಆತು. ಎಲ್ಲರಿಗೂ ಬಜ್ಜಿ ಭಾಳ ಲೈಕ್ ಆದವು. ಎಲ್ಲರೂ ಅಂದರು ಮಸ್ತಾಗ್ಯಾವ ಅಂತ. ನನಗೂ ಖುಷಿ ಆತು. ವಾಯುಂದು ಒಂದು ಮೆಮರಿ ಇದು ಸೆಕೆಂಡ್. ನಾವು ಭಾಳ ಮಸ್ತ್ ಫೋಟೋ ತೆಗೆಸ್ಕೊಂಡ್ವಿ ಎಲ್ಲರ ಜೊತೆ. ಫುಲ್ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.